ಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದು ಆರೋಪ ಪ್ರಕರಣ ಇವತ್ತೊಂದು ತಿರುವನ್ನ ಪಡೆದುಕೊಂಡಿದೆ. 2 ದಿನಗಳಿಂದ 5 ಕಡೆ ಶೋಧ ನಡೆದರೂ ಏನೂ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆದರೆ ಇವತ್ತು 6ನೇ ಸ್ಥಳದಲ್ಲಿ ಮಹಜರ್ ಸಂದರ್ಭದಲ್ಲಿ ಕಳೇಬರ ಪತ್ತೆ ಆಗಿದೆ. ಅಲ್ಲಿಗೆ ಆ ವ್ಯಕ್ತಿ ಬಾಡಿಗಳನ್ನು ಹಿಂದೆ ಹೂತಿಟ್ಟಿದ್ದಂಥದ್ದು ಹೌದು. ಅದು ಸೂಸೈಡ್ ಬಾಡಿಗಳು, ಆತ ಹೇಳ್ತಾ ಇರುವಂಥ ಆರೋಪದ ಪ್ರಕಾರವಾಗಿನ ಬಾಡಿಗಳು ಅದು ನಂತರ ಹಂತ. ಆದರೆ ಆತ ಬಾಡಿ ಹೂತಿಟ್ಟಿದ್ದಂಥ ಪ್ರಕ್ರಿಯೆಯಲ್ಲಿದ್ದ ಅನ್ನುವಂಥದ್ದಂತೂ ಇವತ್ತಿಂದ ಒಂದು ರೀತಿ ಖಚಿತ ಆದಂಥ ರೀತಿಯಾಗಿ ಆಗ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ತಲೆಬುರುಡೆ ಮತ್ತೆ ಮೂಳೆಗಳನ್ನ ಆತ ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಈಗ ಸ್ಪಾಟ್ ಮಹಜರನ್ನ SIT ತಂಡ ಮಾಡಿದೆ. ಆ ಒಂದು ಎಂಡ್ ಪಾಯಿಂಟ್ ನಲ್ಲಿ ಇಲ್ಲಿ ನಡೀತಾ ಇದೆ, ಇಲ್ಲಿ ನೋಡಬಹುದಾಗಿದೆ. ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ರೋಚಕ ತಿರುವು. 6ನೇ ಪಾಯಿಂಟ್ ಶೋಧದಲ್ಲಿ ಸಿಕ್ತು 10 ಮೂಳೆಗಳು. ಕೈ ಕಾಲು ಮೂಳೆ, ತಲೆಬುರುಡೆಯ ಚೂರುಗಳು ಪತ್ತೆ. ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿದ್ದ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಇದೀಗ ದೊಡ್ಡ ತಿರುವು ಸಿಕ್ಕಿದೆ. ದೂರುದಾರ ತೋರಿಸಿದ 13 ಪಾಯಿಂಟ್ಗಳಲ್ಲಿ ಒಂದೊಂದಾಗಿ ಶೋಧ ನಡೆಸಲಾಗ್ತಿತ್ತು. ಮೊನ್ನೆ ನಿನ್ನೆಯಿಂದಲೂ ಕಾರ್ಯಾಚರಣೆ ಚುರುಕುಗೊಂಡಿತ್ತು. ನಿನ್ನೆಯವರೆಗೂ 5ನೇ ಪಾಯಿಂಟ್ವರೆಗೆ ಕಾರ್ಯಾಚರಣೆ ನಡೆಸಿದ್ರು. ಆದರೆ ಯಾವುದೇ ಕಳೇಬರ ಪತ್ತೆಯಾಗಿರಲಿಲ್ಲ. ಆದರೆ ಇದೀಗ 6ನೇ ಪಾಯಿಂಟ್ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮೂಳೆಗಳು, ತಲೆಬುರುಡೆ ಚೂರು ಪತ್ತೆಯಾಗಿರೋದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಧರ್ಮಸ್ಥಳದ ನೇತ್ರಾವತಿ ದಡದಲ್ಲಿರೋ 6ನೇ ಪಾಯಿಂಟ್ ಅನ್ನ ಸದ್ಯ ಸುರಕ್ಷಿತ ಜಾಗ ಅಂತ ಗುರುತು ಮಾಡಲಾಗಿದೆ. ಯಾಕಂದ್ರೆ ದೂರುದಾರ ತೋರಿಸಿದ 6ನೇ ಪಾಯಿಂಟ್ನಲ್ಲಿ 10ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿದೆ. ದೇಹವೊಂದರ ತಲೆಬುರುಡೆ, ಮೂಳೆಗಳು ಪತ್ತೆಯಾಗಿದೆ. ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಪುರುಷನ ದೇಹದ ಭಾಗಗಳು ಎಂದು ಪ್ರಾಥಮಿಕ ಮಾಹಿತಿ. TV9ಗೆ SIT ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ. 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರೋ ಮೂಳೆಗಳು ಸದ್ಯ ಪುರುಷನದ್ದು ಎನ್ನಲಾಗ್ತಿದೆ. ಮಾನವನ ದೇಹದ ಸುಮಾರು 10ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿದೆ. ಸ್ಥಳದಲ್ಲಿರೋ SIT ತಜ್ಞರ ತಂಡ ಪುರುಷನ ಮೂಳೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರಂತೆ. ಆದರೆ FSL ಲ್ಯಾಬ್ನಿಂದಲೇ ಅಧಿಕೃತ ರಿಪೋರ್ಟ್ ಬರಬೇಕಿದೆ. ಅಲ್ಲೇ ಸಿಕ್ಕಂತಹ ಮೂಳೆ ಗಂಡಸಿನದು ಇರಬಹುದು ಅನ್ನೋದನ್ನ ಇವಾಗ ಅಲ್ಲಿನ ಸ್ಥಳದಲ್ಲಿ ಇದ್ದಂಥವ್ರು SIT ಮತ್ತೆ ಫೊರೆನ್ಸಿಕ್ ಏನು ತಜ್ಞರೆಲ್ಲರೂ ಅಲ್ಲಿದ್ದಾರೆ ಅಂಥವ್ರು ಈಗ TV9ಗೆ ಮಾಹಿತಿಯನ್ನು ನೀಡಿರುವಂಥದ್ದು ಏನಂತ ಹೇಳಿದ್ರೆ ಅದು ಪುರುಷನ ಮೂಳೆ ಇರಬಹುದು ಅಂತ ಹೇಳಿ ಮಾಡಿರುವಂಥದ್ದು. ಅಂದರೆ ಪುರುಷನ ಮೂಳೆ ಇರಬಹುದು ಅನ್ನೋದಕ್ಕೆ ಅಂದರೆ ಅದು ಸಸ್ಪೆಕ್ಟ್ ಅಷ್ಟೇ. ಅದು ಎಕ್ಸಾಮಿನ್ ಫೊರೆನ್ಸಿಕ್ ಲ್ಯಾಬ್ನಲ್ಲೇ ಆಗಬೇಕಾಗಿರುತ್ತೆ. ಅದು ಪುರುಷಂದ ಇಲ್ಲ ಮಹಿಳೆದ ಅನ್ನೋದು ನಿಖರವಾದ ವರದಿ ನಂತರ ಹಂತದಲ್ಲಿ ಬರಬೇಕಾಗಿರುತ್ತೆ. ಆದರೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಫೊರೆನ್ಸಿಕ್ ತಜ್ಞರು ಅಂದರೆ ಈಗ ಹಿಂದೆ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಂಥವರು ಎಕ್ಸ್ಪರ್ಟ್ ಏನಿರ್ತಾರೆ ಅವರು ನೋಡಿದಂಥದ್ದನ್ನು ಗೆಸ್ ಮಾಡ್ತಾರೆ. ಸೊ ಆ ಒಂದು ಗೆಸ್ 50-50 ಇರ್ಬೋದು, ಇಲ್ಲ 100% ಕೂಡ ಇರ್ಬೋದು. ಮೂಳೆ ಸಿಕ್ಕ ಬಗ್ಗೆ ಅಧಿಕಾರಿಗಳ ಲ್ಯಾಪ್ಟಾಪ್ನಲ್ಲಿ ದಾಖಲು. ಇನ್ನು ಮೂಳೆ ಸಿಕ್ಕ ಬಗ್ಗೆ ಅಧಿಕಾರಿಗಳು ತಕ್ಷಣವೇ ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿದ್ರು. 6ನೇ ಪಾಯಿಂಟ್ನಲ್ಲಿ GPS ಆನ್ ಮಾಡಿಕೊಂಡು ಪ್ರತಿಯೊಂದು ಅಂಶವನ್ನು ದಾಖಲು ಮಾಡಿಕೊಂಡ್ರು. ಮೂಳೆ ಸಿಕ್ಕಿದ್ರಿಂದ ಅಕ್ಕಪಕ್ಕದ ಜಾಗದಲ್ಲೂ ಅಗೆಯುವ ಕೆಲಸ ಮಾಡಲಾಯಿತು. 6ನೇ ಪಾಯಿಂಟ್ ಒಂದು ಆ ನದಿ ಪಕ್ಕದಲ್ಲಿ ಇರುವಂಥದ್ದು. 6ನೇ ಪಾಯಿಂಟ್ ಎಲ್ಲಿ ನಡೀತಾ ಇದೆ ಅಂತ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಒಂದು ಎಂಡ್ ಪಾಯಿಂಟ್ ನಲ್ಲಿ ಇಲ್ಲಿ ನಡೀತಾ ಇದೆ, ಇಲ್ಲಿ ನೋಡಬಹುದಾಗಿದೆ 6ನೇ ಪಾಯಿಂಟ್. 6ನೇ ಪಾಯಿಂಟ್ ನಲ್ಲಿ ನೇತ್ರಾವತಿ ನದಿಯ ತಟದಲ್ಲೇ ಈ 6ನೇ ಪಾಯಿಂಟ್ ಇದೆ. 6, 7, 8 3 ಪಾಯಿಂಟ್ಗಳು ಕೂಡ ಅದೇ ಏನು ನಾವು ದೃಶ್ಯಾವಳಿಗಳು ತೋರಿಸ್ತಾ ಇದ್ದೀವಿ ಅದೇ ಮಟ್ಟದಲ್ಲಿ ಮುಂದೆ ಅಲ್ಲಿಂದ ಒಂದೊಂದು 100 ಮೀಟರ್ ಮುಂದೆ ಇರುವಂತಹ ಪಾಯಿಂಟ್ ಅನ್ನು ಮಾಡಲಾಗಿದೆ. ಸದ್ಯಕ್ಕೆ ಈ 3 ಪಾಯಿಂಟ್ಗಳು ಕೂಡ ನದಿಯ ಏನು ನದಿ ಮಟ್ಟದಲ್ಲೇ ಇರೋದ್ರಿಂದ ಈತ ಪ್ರದೇಶಗಳಲ್ಲಿ ಇಲ್ಲಿವರೆಗೂ ಅಂದರೆ 5 ಪಾಯಿಂಟ್ವರೆಗೂ ಏನೇನು ಆಯಿತು ಅದು ಯಾವುದು ಕೂಡ ದೃಶ್ಯಾವಳಿಗಳು ತೋರಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂತ ಹೇಳಿದರೆ ಕಾಡಿನ ಮಧ್ಯಭಾಗ ಇತ್ತು ಮತ್ತು ತೋರಿಸಲಿಕ್ಕೆ ವಿಸಿಬಿಲಿಟಿ ಕೂಡ ಇರಲಿಲ್ಲ. ಸೊ ಇಲ್ಲಿ ಇವಾಗ ಈ 6ನೇ ಪಾಯಿಂಟ್ ಸ್ವಲ್ಪ ಒಂದು ದುರ್ಗಮ ಪ್ರದೇಶದಲ್ಲಿ ಕ್ರಮಿಸಿದ ನಂತರ ಅಲ್ಲಿ ಕಾಣುವಂಥದ್ದು. ಸೊ ಆ ಒಂದು ಪಾಯಿಂಟನ್ನು ಈಗ ನಾವು ನಿಮಗೆ ತೋರಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. 6ನೇ ಪಾಯಿಂಟ್ನಲ್ಲಿ SIT ಪರಿಶೀಲನೆ ಮುಕ್ತಾಯ. 7ನೇ ಜಾಗದಲ್ಲಿ ಶೋಧ ಕಾರ್ಯಕ್ಕಾಗಿ AC ಮೊರೆ. ಬೆಳಗ್ಗೆಯಿಂದಲೇ ನಿರಂತರ ಶೋಧದ ಬಳಿಕ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿವೆ. ಪೊಲೀಸರು, FSL, ಅಗ್ನಿಶಾಮಕ, ಶ್ವಾನದಳದಿಂದ ಶೋಧ ಮಾಡಲಾಯಿತು. ಹಿಟಾಚಿ ಬಳಸಿ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಯಿತು. ಇದೀಗ 6ನೇ ಪಾಯಿಂಟ್ನಲ್ಲಿ SIT ಶೋಧ ಅಂತ್ಯವಾಗಿದೆ. 7ನೇ ಪಾಯಿಂಟ್ನಲ್ಲಿ ಶೋಧದ ಬಗ್ಗೆ AC ತೀರ್ಮಾನ ಅಂತಿಮವಾಗಿದೆ. ಉಪವಿಭಾಗಾಧಿಕಾರಿ ಮೊರೆ ಹೋದ SIT ಅಧಿಕಾರಿಗಳು ಅವಕಾಶ ಕೊಡುವಂತೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.